ಇದು ಆ್ಯಕ್ಚುಲಿ ನಂದು ರೋಷನ್ದು ಇಂಜಿನಿಯರಿಂಗ್ ಡ್ರೀಮ್ ಆ್ಯಕ್ಚುಲಿ ಇದು ಕಂಪ್ಲೀಟ್ ಮಾಡಬೇಕು. ಕೊಳ್ಳಿ ಹಿಲ್ಸ್ಗೆ ಒಂದು ರೈಡ್ ಹೋಗಬೇಕು ಅಂತ. ನೀನು ಬ್ಲಾಗ್ ಮಾಡ್ಕೊಂಡು ನೋಡು ಬಂದಿದ್ದೀನಿ ನಾನು ಲಾಸ್ಟ್ ಒಳಗಲ್ಲಿ ನಾನು ಹೇಳಿದ್ದೆ ಬರ್ತೀನಿ ಮದುವೆ ಆದ್ಮೇಲೆ ಅಂತ ಬಂದಿದ್ದೀನಿ ನೋಡು. ರೈಡ್ ಬಂದಿರೋದೇ ನಿನ್ಗೆ ಹೆಣ್ಣು ಹುಡುಕಕ್ಕೆ. Hello, mic testing. Welcome back, my YouTube family. ಟೈಮು ಸುಮಾರು ಈಗ 4:04. ಇವತ್ತು ನಾವು ಮೊದಲೇ ನೋಡಿರೋಂಗೆ ತಮ್ನೈನಲ್ಲಿ ವಿ ಆರ್ ಗೋಯಿಂಗ್ ಟು ಕೊಳ್ಳಿ ಹಿಲ್ಸ್ ಟುಡೇ. ಬೆಳಗ್ಗೆ ಕಾಯಿಸ್ತಾನೆ ಕಣಪ್ಪ ನಮ್ಮ ರೋಷನ್ನು. ಸೊ ಬನ್ನಿ ಫಸ್ಟು ರೋಷನ್ನ ಕರ್ಕೊಳ್ಳೋಣ, ಆಮೇಲೆ let's leave. So yes guys, ರೋಷನ್ ಇನ್ನೊಂದು ಸ್ವಲ್ಪ ಮುಂದೆ ಸಿಗ್ತಾನೆ. ತಮ್ನೇಲಲ್ಲಿ ನೋಡಿರೋ ಹಂಗೆ ಸೊ ವಿ ಆರ್ ಗೋಯಿಂಗ್ ಟು ಕೊಳ್ಳಿ ಹಿಲ್ಸ್ ಟುಡೇ. ಆಲ್ಮೋಸ್ಟ್ 40 ಮೆಂಬರ್ಸ್. ಅದರಲ್ಲಿ ಆಲ್ಮೋಸ್ಟ್ 14 ಜನ ನಾವು ಮೈಸೂರಿಂದ ಹೋಗ್ತಾ ಇದ್ದೀವಿ. ಇನ್ನು 20 ಮೆಂಬರ್ಸ್ ಅಂದರೆ 20 ಬೈಕ್ಗಳಿಂದ ಮಿಕ್ಕಿದ್ದು ಬೆಂಗಳೂರಿಂದ ಬರ್ತದೆ. ಸೊ ಇಫ್ ಐ ಆಮ್ ನಾಟ್ ರಾಂಗ್ 34 ಬೈಕ್ಸ್, ಬಟ್ 40 ಜನ ಪಿಲಿಯನ್ ರೈಡರ್ಸ್ಗಳನ್ನು ಸೇರಿ. ಸೊ ಯಾಕೋ ಗೊತ್ತಿಲ್ಲ, ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಸೋಸು ಅಂತ ತುಂಬ ಯೂಸ್ ಮಾಡ್ತೀನಿ, ಬೈಕ್ ವಿಡಿಯೋ ಜಾಸ್ತಿ. ಈಗ ರೋಷನ್ ಬರ್ತಿದ್ದಂಗೆ ಅವನ್ನ ಕರ್ಕೊಂಡು ಹೊರಡಬೇಕು, ಅವನಿಂದ ಫಾಲೋ ಮಾಡ್ತಾನೆ. ಸೊ ಎಸ್, ದಿಸ್ ಈಸ್ ಮೈ ನ್ಯೂ ಗೇರ್ಸ್. ಸೊ ನ್ಯೂ ಗ್ಲೌಸಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ರೋಷನ್ ರೆಕಮೆಂಡ್ ಮಾಡಿ ಕೊಡ್ಸಿದ್ದು ಆಕ್ಸಾರ್. ಆ್ಯಂಡ್ ಆಲ್ಸೋ ಎಸ್, ಭೀಮಾದು ಫಸ್ಟ್ ಇಂಟರ್ಸ್ಟೇಟ್ ರೈಡು, ಬಟ್ ಸೆಕೆಂಡ್ ಲಾಂಗ್ ರೈಡು, ಬಿಕಾಸ್ ಫಸ್ಟ್ ಲಾಂಗ್ ರೈಡು ಬೆಂಗಳೂರು ಟು ಮೈಸೂರು ಆಗೋಗಿದೆ. ಸೊ ಸೆಕೆಂಡ್ ಲಾಂಗ್ ರೈಡ್ ಆ್ಯಂಡ್ ಆಲ್ಸೋ ಫಸ್ಟ್ ಇಂಟರ್ಸ್ಟೇಟ್ ರೈಡ್ ಇದು. ಅಂತೂ ಇಂತೂ ನಮ್ಮ ರೈಡ್ ಸ್ಟಾರ್ಟ್ ಆಗಿದೆ. 14 ಬೈಕು. ಒಬ್ಬರು ಒಂದು ಸ್ವಲ್ಪ ಲೇಟಾಗಿ ಬರ್ತಾರೆ. ಸೊ ಈ ಸರಿ ರೈಡಲ್ಲೂ ನಾನೇ ಲೀಡ್ ಆಗಿದ್ದೀನಿ. ಇವಾಗ ಕೊಳ್ಳೇಗಾಲ ದಾಟಿ ಹನೂರಲ್ಲಿದ್ದೀವಿ ನಾವೀಗ. ಎಲ್ಲ ಆ ಕಡೆಗೆ ಶಿಫ್ಟ್ ಆಯ್ತವ್ರ. ನಾವು ಇಲ್ಲಿ ಗಾಡಿ ನಿಲ್ಸಿದ್ವಲ್ಲ ಮತ್ತೆ. ಕಾಫಿ ಇದೆಯೇ? ನಮ್ಗೊಂದು ಕಾಫಿ ಸ್ಟ್ರಾಂಗ್ ಆಗಿರ್ಲಿ, ಶುಗರ್ ಕಡಿಮೆ. ಇಲ್ಲೊಂದು ಆಯನ್ ಬಿಡಿ. ಫ್ಲಾಶ್ ಆಫ್ ಮಾಡಿ. ಇಲ್ಲೊಬ್ರು ಯೂಟ್ಯೂಬರ್ ಇದ್ದಾರೆ, ಇವ್ರ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈಗ ನೋಡು ಬಂದಿದ್ದೀನಿ ನಾನು ಲಾಸ್ಟ್ ಒಳಗಲ್ಲಿ ನಾನು ಹೇಳಿದ್ದೆ ಬರ್ತೀನಿ ಮದುವೆ ಆದ್ಮೇಲೆ ಅಂತ ಬಂದಿದ್ದೀನಿ ನೋಡು. ಅದಕ್ಕೆ ಸಾಕ್ಷಿ ಬೈ ಲಾಸ್ಟ್ ಟೈಮ್ ಏನಂದಿದ್ದು, ಬರೋ ರೈಡ್ಗೆ ಎಲ್ಲದಕ್ಕೂ ವೈಫ್ ನ ಕರ್ಕೊಂಡ್ ಬಂದೇ ಬರ್ತೀನಿ ಅಂದಿದ್ರು. ಬಟ್ ಏನ್ ಮಾಡಕ್ಕಾಗಿದೆ, ಇರ್ಲಿ, ಏನು ಮಾಡಕ್ಕಾಗಲ್ಲ. ಇಟ್ಸ್ ಓಕೆ. ನೀನು ಮುಂದಕ್ಕೆ ಬರ್ತೀಯಾ, ಅವಾಗ ಫಸ್ಟ್ ಲೈನ್ ಅಲ್ಲಿ ಇಲ್ಲ ಅವ್ರೆ, ಇವ್ರದ್ದು ಆಗ್ಬೇಕು. ಈ ರೈಡ್ ಬಂದಿರೋದೇ ನಿನ್ಗೆ ಹೆಣ್ಣು ಹುಡುಕಕ್ಕೆ. ನೀನು ಮರ್ತಿಲ್ಲಪ್ಪ, ಇದನ್ನೆಲ್ಲ ಎಡಿಟ್ ಮಾಡ್ಬಿಡ್ತಾನೆ ಚೆನ್ನಾಗಿ. ಅದು ಇವನು ಸುಜನ್ ಲೋಕೇಶ್ ಫ್ಯಾನು, ಎಡಿಟ್ ಅಂದ್ಬಿಡ್ತಾನೆ. ಆಹಾ, ಇಲ್ಲೊಬ್ರು ಬೆಳಗ್ಗೆ ಕೇಕ್ ತಿಂತಾರ, ಅವ್ರ ಹಂಗೆ ಫೋಕಸ್ ನೋಡಿ. ಈ ತರ ಬೆಳಗ್ಗೆ ಹನಿ ಕೇಕು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾಫಿ ಕುಡ್ದಾಯ್ತು. ಇಲ್ಲೊಂದು ಲೈನ್ ಅಪ್ ಇದೆ ನಮ್ಮ ಮೈಸೂರು ಗೈಸ್ದು ಗಾಡಿಗಳು. ರಾಯ್ ವಸನ್ ಏನಪ್ಪ ಹೇಳಪ್ಪ. ನಮಸ್ಕಾರ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ನಾನು ಮಾಡ್ತೀನಲ್ಲ, ನಂದು ಬರುತ್ತೆ.
ಈಗಷ್ಟೇ ಸನ್ರೈಸ್ ಆಗ್ತಾ ಇದೆ. ಇಲ್ಲೇನೋ ಜುಗಾಡ್ ಕೆಲಸಗಳು ಮಾಡ್ತಾವ್ರೆ ಫ್ಲ್ಯಾಗ್ಗೆ. ಫುಲ್ಲು ಇದು ಝೂಮ್ ಹಾಕ್ಬೇಕು. ಟೈಟ್ ಕಟ್ಟಿ ಆರೋಗ್ಬಿಡುತ್ತೆ. ಬೆಳಗ್ಗೆ ಹನಿ ಕೇಕ್ ತಿನ್ನೋರನ್ನ ಚೆನ್ನಾಗಿ ಝೂಮ್ ಹಾಕ್ಬೇಕು. ಇಲ್ಲ ಅನ್ಸನ್ಸ್ಬೇಕು. ಚಂದ ಯಾಕೆ ಬೈ ನಾಚ್ಕೋತೀರಾ? ವಿಡಿಯೋ ನೋಡ್ಬಿಟ್ಟು ಹಾಂ ಸಿಗ್ಲಾ ಇಲ್ಲೊಬ್ರು ಹಾಯ್ ಬ್ರೋ, ಹಾಯ್ ಗಾಯ್ಸ್, ನಮ್ಮ ಚಾನಲ್ ಇದೆ ಬಟ್ ಹೆಸರು ಆಮೇಲೆ ಹೇಳ್ತೀನಿ, ನನಗೆ ಮರ್ತೋಗಿದೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಮಲೆ ಮಹದೇಶ್ವರ ಬೆಟ್ಟ ಗೋಪುರನೇ ಮಿಸ್ ಆಗೈತಲ್ಲ ವಿಡಿಯೋ ಫುಟೇಜ್ಗೆ. ಅಣ್ಣ ಮಲೆ ಮಹದೇಶ್ವರ ಬೆಟ್ಟ ಶುರು ಮಾಡಿದ್ದೀವಿ. 17 ಕಿಲೋಮೀಟರ್ಸ್ ಇದು ದೇವಸ್ಥಾನ ಇರೋದು. ಓ ಮೈ ಗಾಡ್, ನೆಕ್ಸ್ಟ್ ಲೆವೆಲ್ ಸೈಕೋ. ಯಾವನ ಒಂದು ಕ್ಲೋಸ್ ಕಾಲ್ ಹಾಕ್ಬರ್ತಾನಲ್ಲ. ಕ್ರೇಜಿ ಮಾಮ್ಸ್, ಫುಲ್ ಮಂಜು. ಇನ್ನೇನು ದೇವಸ್ಥಾನ ಬಂತು ಐ ಆಮ್ ನಾಟ್ ಶ್ಯೂರ್. ಅಲ್ಲಿ ಸ್ಟ್ರೈಟ್ ಒಂದು ಸ್ಟ್ಯಾಚು ಇದೆ ಮಲೆ ಮಹದೇಶ್ವರ ಅವ್ರದ್ದು. ಫುಲ್ ಗ್ಲಾಸ್ ಎಲ್ಲ ಇದಾಗ್ಬಿಟ್ಟೈತೆ ಕಣೋ, ಮಿರರ್ ಎಲ್ಲ ಮಂಜು. ಹರ ಮಹಾದೇವ್. ಎಸ್, ಓ ಬ್ರೇಕ್ಫಾಸ್ಟ್ ಇಲ್ಲೇನಾ? ಎಸ್ ಎಸ್ ಎಸ್, ಖಾನ ಎಸ್ಸು ಬನ್ನಿ ಹೊಡೀರಿ ಲೆಫ್ಟು, ಖಾನ ಮಾಡೋಣ ಖಾನ. ರೋಷನ್, ನಾನು ಗಾಡಿ ಹಾಕಿದ ಜಾಗ ಸರಿ ಇಲ್ಲ ಅನಿಸ್ತಾ ಇದೆಯಲ್ಲ, ಎಳೆಯೋದು ಕಷ್ಟ. ಆಮೇಲೆ ಏನ್ ಬ್ರೋ ಆರ್ಸದೆ ಇಲ್ಲ, EV ಗಾಡಿಗೆ ರಿವರ್ಸ್ ಕೊಟ್ಟಾರಲ್ಲ ಅಂತ ಕೊಡ್ಬೇಕಣ್ಣ ಇದಕ್ಕೂ, ದೊಡ್ಡ ಗಾಡಿಗಳಿಗೆ. ಬೈ ಹನಿ ದೋಸೆ, ಹನಿ ಚಪಾತಿ, ಮೆನು ಅವೆಲ್ಲ ಏನಿಲ್ಲ ಗುರು. ಇದಿದ್ರೆ ಜೈ ಅನಿಸ್ತಿದ್ದೀನಿ. ಇಲ್ಲ, ಇಡ್ಲಿ ಸಾಂಬಾರ್ ನಮ್ದು ಡಿಪ್ಪು. ಬಸ್ ನಿಮಗೆ ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಏನು ಬೇಕು, ಏನು ಹೇಳಬೇಕು? ಸರ್ ಮಿನಿ ಟಿಫನ್ ಕಾಂಬೋ ಇದೆ ನೋಡಿ, ಟ್ರೈ ಮಾಡ್ತೀರಾ? ಏನು ಸರ್ ಅದು? ನಿಮ್ಮ ಕಡೆ ಲಾಟ್ರಿ ನಮಗೆ ಸರ್ ನಿಮ್ಮ ಕಡೆ ಲಾಟ್ರಿನ ಕಡೆಯಿಂದ ಬಂಪರ್ ಆಫರ್ ಸರ್, ಅದು ನಿಮಗೆ ವರ್ತ್ ಬರುತ್ತೆ ನಿಮ್ಗೆ ಅಷ್ಟೇ. 10 ರೂಪಾಯಿಗೆ ಇಷ್ಟ. ಆಮೇಲೆ ಜಾಗ ಬಿಟ್ಟು ಆರ್ಡರ್ ಮಾಡ್ಬೇಕು. ನೀನು ಬ್ಲಾಗ್ ಮಾಡ್ಕೊಂಡು ಟಚ್ ಸ್ಕ್ರೀನ್ ಅದು. ಹೌದು, ನಿಮ್ಗೇನು ಬೇಕು ತಿಂಡಿ? ಏನು ಕೊಡಿಸ್ತೀಯ ಹೇಳು, ಹಿಂದೆ ಬಿಲ್. ಈ ಬಡ ಹಿಂಗೆ ಈ ಬಡ ಜೀವ ಹೊಟ್ಟೆ ಮೇಲೆ ಯಾಕೆ ಹಿಂಗೆ ಹೊಡಿತೀರಾ? ಹಂಗೆ 4 ಮನೆ, ಹೊಸ ಗಾಡಿ, ಹೊಸ ಹೆಂಡತಿ ಬರೋದೊಂದು ಬಾಕಿ. ಅದ್ಯಾವಾಗ ಹೇಳು ನೋಡಿ, ಇದಕ್ಕೆ ಮಾತಿಲ್ಲ. ಇದೆಲ್ಲ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬಿಸಿಲಿದೆ ಮಾಮ್ಸ್. ವಾಟ್ ಎ ಬ್ಯೂಟಿಫುಲ್ ವ್ಯೂ ಗೈಸ್. ಈಗ ತಿಂಡಿ ಮುಗಿಸ್ಕೊಂಡು ಟುವರ್ಡ್ಸ್ ಅವರ್ ಡೆಸ್ಟಿನಿ ಹೋಗ್ತಾ ಇದ್ದೀವಿ. ಈಗ ಆ್ಯಕ್ಚುಲಿ ನಾವು ಇನ್ನು ಬ್ಯಾಂಗ್ಳೂರ್ ಚಾಪ್ಟರ್ ಅವ್ರ ಜೊತೆ ಮೀಟಪ್ ಪಾಯಿಂಟ್ ಇದೆ. ಸೊ ಈಗ ಅಲ್ಲಿಗೆ ಹೋಗ್ಬೇಕು ನಾವೀಗ, ಸೇಲಮ್ಗೆ. ವಾಟ್ ಎ ಬ್ಯೂಟಿಫುಲ್ ಪಾಯಿಂಟ್.
ಆ ಸೈಡ್ ಫುಲ್ ಒಳ್ಳೆ ಪಾತಾಳ ಇದ್ದಂಗಿದೆ, ನೆಕ್ಸ್ಟ್ ಲೆವೆಲ್ ಮಾತ್ರ. ಸೊ ನಾವೀಗ ಕರ್ನಾಟಕ ದಾಟಾಯಿತು. ಸೊ ಈಗ ತಮಿಳ್ನಾಡು ಬಾರ್ಡ್ರು ಟಚ್ ಆಗಿದ್ದೀವಿ. ಆ್ಯಕ್ಚುಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು ರೋಡ್ ಟ್ರಿಪ್ಪಲ್ಲಿ. ಸ್ಮಾಲ್ ಆಕ್ಸಿಡೆಂಟ್ ಆಯಿತು ಗಾಡಿ. ಸೊ ಬಟ್ ಈಸ್ ಓಕೆ. ಕರೆಂಟ್ಲಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಶೋಲ್ಡರ್ ಬ್ರೇಸ್ಲೆಟ್? ಇನ್ನೂ ಸರಿಯಾಗಿಲ್ಲ, ಅದ್ರ ಸರದ ಮೇಲೆ ಹೇಳ್ತೀನಿ. ಏನಂಥದ್ದೇನು ಮೇಜರ್ ಏನಿಲ್ಲ. ಸೊ ಯಾವಾಗಲೂ ಅಷ್ಟೇ, ಈ ಥರ ಹೊಸ ರೋಡ್ಗಳಲ್ಲಿ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಕರ್ನಾಟಕ ಫಾರೆಸ್ಟ್ ಅಷ್ಟೇನಿಲ್ಲ, ತಮಿಳ್ನಾಡು ಫಾರೆಸ್ಟು ತುಂಬ ಚಿಕ್ಕದೇ. ನೀವು ಯಾವುದೇ ರೇಂಜ್ ಯಾವುದೇ ಇದರಿಂದ ಬಂದ್ರೂ ಕರ್ನಾಟಕ ಸೌತ್ ರೀಜನಲ್ಲಿ ಕರ್ನಾಟಕದಲ್ಲಿರುವಂಥ ಫಾರೆಸ್ಟ್ ಏರಿಯಾ ವ್ಯಾಸ್ಟ್ ಏನಿದೆ ಅದು ನಿಮಗೆ ಬೇರೆ ರಾಜ್ಯದಲ್ಲಿ ಸಿಗೋದು ತುಂಬ ಕಡಿಮೆ. ನೀವಿವಾಗ ಏನು ನೋಡ್ತಾ ಇದ್ದೀರಾ, ಇದೆ ಮೆಟ್ಟೂರು ಡ್ಯಾಮ್. ಯಾವಾಗಲೂ KRSಗೂ ಇಲ್ಲಿಗೂ ನಡೆಯೋ ಗಲಾಟೆ. ಮೆಟ್ಟೂರು ಡ್ಯಾಮ್, ಇಲ್ಲಿ ಕಾವೇರಿ ನೀರು ಬರಲ್ಲ ಅಂತ ಗಲಾಟೆ ಮಾಡ್ತಾರೆ ಯಾವಾಗಲೂ. ಆ್ಯಕ್ಚುಲಿ ಇನ್ನೂ ದೊಡ್ಡದು ಮಾಡ್ಬೋದಿತ್ತು. ಆ್ಯಕ್ಚುಲಿ ತುಂಬ ಕಡಿಮೆ ಗೇಟ್ಸ್ಗಳು ಇಲ್ಲಿರೋದು ಆ್ಯಕ್ಚುಲಿ. ನಾವು ಪ್ರಾಪರಾಗಿ ಯಾವ ಏರಿಯಾದಲ್ಲಿ ನಂಗೆ ದೇವರಾಣೆಗೂ ಗೊತ್ತಿಲ್ಲ. ರೋಷನ್ ಗಾಡಿ ಪ್ರಾಬ್ಲಮ್ ಆಯಿತು. ಅವನ ಬ್ಯಾಟ್ರಿ ಲೋ ಬ್ಯಾಟ್ರಿ ಆಗೋಯಿತು. ಸೊ ತುಂಬ ವರ್ಷಗಳಾಗಿತ್ತು ಅಂತ ಅವನು ಮತ್ತೆ ಬ್ಯಾಟ್ರಿನ ರೀಪ್ಲೇಸ್ ಮಾಡಿಸಿದ್ದಾನೆ. ಸ್ವಲ್ಪ ಗ್ಯಾಂಗ್ ಮುಂದೆ ಹೋಗಿದೆ, ಇನ್ನೊಂದು ಸ್ವಲ್ಪ ಗ್ಯಾಂಗ್ ಹಿಂದೆ ಇದೆ. ನಾವು 3 ಜನ ಇಲ್ಲಿ ಮಧ್ಯದಲ್ಲಿ ಸಿಗಾಕೊಂಡಿದ್ದೀವಿ. ಬೇಗ ಮುಗಿಸಿದ್ರೆ ಬೇಗ ಹೋಗ್ಬೋದು ಈಗ ಅಣ್ಣ. ಇನ್ನೇನು ಸ್ವಲ್ಪ ದೂರದಲ್ಲೇ ಕೊಳ್ಳಿಮಲೈ, ಏಕೆ ಕೊಳ್ಳಿ ಹಿಲ್ಸಿಗೆ ರೀಚ್ ಆಗ್ತೀವಿ. ಒಳ್ಳೆ ಮಜಾ ಏನಂದರೆ, ನಾನು ನೈಟೆಲ್ಲ ಪ್ರಾಪರಾಗಿ ನಿದ್ದೆ ಮಾಡಿಲ್ಲ. ಸೀರಿಯಸ್ಲಿ ಲೈಕ್ ಹಾಫ್ ಆನ್ ಅವರ್ ಏನೋ ಮಲಗಿದ್ದೆ ಅಷ್ಟೇ. ಇಟ್ ವಾಸ್ ಲೈಕ್ ಪವರ್ ನ್ಯಾಪ್ ಅಷ್ಟೇ. ಸೊ ನಾನು ಮೈಸೂರು ಬಿಟ್ಟಿದ್ದೆ, ನಾವು ಆಲ್ಮೋಸ್ಟ್ 4 o'clock ನಾವು ಬಿಟ್ಟಿದ್ದು. 4:30 ಆಲ್ಮೋಸ್ಟ್ ನಾವು ಬಿಟ್ಟಿದ್ದು. ನಾನು ಪವರ್ ನ್ಯಾಪ್ ಮುಗಿಸ್ಕೊಂಡು ಎದ್ದಿದ್ದೆ ಆಲ್ಮೋಸ್ಟ್ 2:50 AM. ಅದಕ್ಕೆಲ್ಲ ನಾನು ನಿದ್ದೆನೇ ಮಾಡಿಲ್ಲ. ಈಗ ಸೀರಿಯಸ್ಲಿ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ನಿದ್ದೆ ಎಳಿತಾ ಇದೆ. ಒಂದು ಪಾಠ ಕಲಿತೆ, ನಿದ್ದೆ ಮಾಡಿದ್ರೆ ದಯವಿಟ್ಟು ರೈಡಿಗೆ ಬರಬಾರ್ದು ಅಂತ. ಹೆಂಗೋ ಮ್ಯಾನೇಜ್ ಮಾಡ್ಬೋದು ಅಂದ್ಕೊಂಡೆ, 7 hours ಜರ್ನಿ ಅಲ್ವಾ ಅಂತ. ಬಟ್ ಬೇರೆ ಬೇರೆ ಕಾರಣಾಂತರಗಳಿಂದ ಜಾಸ್ತಿ ಹೊತ್ತೇ ಆಗೋಯಿತು. ಆಲ್ಮೋಸ್ಟ್ 9 hours ಆಗೋಯಿತು. ಸೊ ಫ್ರಮ್ ಪಾಸ್ಟ್ 9 hours, 9.5 hours ಐ ಆಮ್ ಕಂಟಿನ್ಯೂಸ್ಲಿ ಡ್ರೈವಿಂಗ್. ಹಿಂಗೆ ಆ್ಯಕ್ಚುಲಿ ಮಜಾ ಇನ್ನೊಂದು ಏನು ಅಂದರೆ, ಆಲ್ಮೋಸ್ಟ್ ಎಲ್ಲರೂ ಹೊರಟೋಗಿದ್ದಾರೆ. ಇವಾಗ ನಾನೊಬ್ಬನೇ ಸೋಲೋ ರೈಡರ್. ಸೊ ಕೊಳ್ಳಿ ಹಿಲ್ಸು 70 ಏರ್ ಪಿನ್ಸ್ ಏನಿದೆ, ಐ ಥಿಂಕ್ ಏರ್ ಬ್ಲಾಸ್ಟ್ ಆಗ್ತಾ ಇದೆ. ಎಸ್. ಸೊ ಈಗ 70 ಏರ್ ಪಿನ್ಸ್ ಏನಿದೆ ಕೊಳ್ಳಿ ಹಿಲ್ಸು, ನಾನೊಬ್ಬನೇ ಓಡಿಸ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ವಿ ಥಾಟ್ ಆಫ್ ಗೋಯಿಂಗ್ ಇನ್ ಗ್ರೂಪ್. ಕಾರಣಾಂತರಗಳಿಂದ ಬೇರೆ ಬೇರೆ ಆಯಿತು. ಈಗ ನನಗೂ ನಿದ್ದೆ ಎಳಿತಿತ್ತು. ಸೊ ಮಧ್ಯದಲ್ಲಿ ಪಿಟ್ ಸ್ಟಾಪ್ ಕೊಟ್ಟು ಜ್ಯೂಸ್ ಕುಡಿದು ಕಾಫಿ ಟೀ ಕುಡ್ಕೊಂಡು ಐ ಜಸ್ಟ್ ಚಿಯರ್ಡ್ ಅಪ್. ಸೊ ಈಗ ಮೊಬೈಲಲ್ಲಿ ಬೇರೆ ಚಾರ್ಜ್ ಇಲ್ಲ. ಪುಣ್ಯಕ್ಕೆ ರೋಷನ್ ಒಂದು ಪವರ್ ಬ್ಯಾಂಕ್ ಕೊಟ್ಟ, ಅದನ್ನೇ ಹಾಕೊಂಡು ಓಡಿಸ್ತಾ ಇದ್ದೀನಿ. ಹೆಂಗೋ ಮ್ಯಾಪ್ ಹಾಕೊಂಡು ಒಬ್ಬನೇ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಕೊಳ್ಳಿ ಹಿಲ್ಸ್ ಹೆಂಗಿರುತ್ತೆ ಅಂತ ಒಬ್ಬನೇ ಓಡಿಸ್ಕೊಂಡು ಹೋಗೋಕ್ಕೆ. ಸೊ ಇಲ್ಲಿ ನೋಡ್ತಾ ಇರೋಂಗೆ ಕೊಳ್ಳಿ ಹಿಲ್ಸ್. ಫೈನಲಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಬೆಟ್ಟ ಹತ್ತಕ್ಕೆ ಶುರು ಮಾಡಿಬಿಟ್ರೆ ಆರಾಮ್. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಸ್ಟ್ರೈನ್ ಆಗಿದೆ. ಒಂದು ರೌಂಡ್ ಸ್ನಾನ ಮಾಡಿ ಮಲ್ಕೊಂಬಿಟ್ರೆ ಒಳ್ಳೆ ನಿದ್ದೆ. ಕರೆಕ್ಟ್. ಹೊಟ್ಟೆಗಿನ್ನ ಮೇವು ಹಾಕೊಂಡಿಲ್ಲ,
ಹೊಟ್ಟೆಗೆ ಫಸ್ಟ್ ಕ್ಲಾಸಾಗಿ ಮೇವು ಹಾಕ್ಕೊಂಡು ನಿದ್ದೆ ಮಾಡಿಬಿಟ್ರೆ ಫಸ್ಟ್ ಕ್ಲಾಸ್. ಅಂತೂ ಇಂತೂ ಒಬ್ಬನೇ ಬಂದು ಸ್ಕ್ವಾಡ್ ಜೊತೆಗೆ ಸಿಕ್ಕಿದ್ದೀನಿ. ಆ್ಯಕ್ಚುಲಿ ಕೊಳ್ಳಿ ಹಿಲ್ಸ್ ಒಬ್ಬನೇ ಆತ ಪ್ಲ್ಯಾನಲ್ಲಿತ್ತು, ಬಟ್ ಎಲ್ಲ ಇಲ್ಲೇ ಸಿಕ್ಕಿದ್ರು. ಈಗ ಕೊಳ್ಳಿ ಹಿಲ್ಸ್ 70 ಹೇರ್ ಪಿನ್ಸ್ ಹತ್ತೋಣ. ನೀವು ನೋಡ್ತಾ ಇರೋದೆ ಅದೇ ಗೇಟ್. ಆ್ಯಕ್ಚುಲಿ ಚೆಕ್ ಪೋಸ್ಟು ಗೇಟು ಎಲ್ಲ ಇದೇನೆ. ರೋಷನ್ ವ್ಲಾಗ್ ರೆಡಿ ಮಾಡ್ಕೋತಾವನೆ. ಚಲೋ, ನಮಗೆ ಜಾಸ್ತಿ ಹಂಪ್ಸ್ಗಳಿಲ್ಲದೆ ಇದ್ರೆ ಭಾಳ ಒಳ್ಳೇದು. ಆ್ಯಕ್ಚುಲಿ ಈ ರೋಡ್ನ ಒಂಥರ ಬೈಕರ್ಸ್ ಪ್ಯಾರಡೈಸ್ ಅನ್ಬೋದು. ಬೈಕರ್ಸ್ಗೆ ಬಹಳ ಇಷ್ಟವಾಗುವಂಥ ಜಾಗ ಇದು. ಯಾವತ್ತು ಈ ಥರ ಹೇರ್ ಪಿನ್ಸಿಗೆ ಬಂದಾಗ ದೊಡ್ಡ ವೆಹಿಕಲ್ಸ್ಗಳ ಫಸ್ಟ್ ಜಾಗ ಬಿಟ್ಕೊಡ್ಬೋದು. ಬಿಕಾಸ್ ಅವ್ರದ್ದು ಟರ್ನಿಂಗ್ ಆರ್ ಕಟ್ಟಿಂಗ್ ರೇಷಿಯೋ ತುಂಬ ಜಾಸ್ತಿ ಇರುತ್ತೆ. ಸೊ ಟೂ ವೀಲರ್ಸ್ ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಅದರಲ್ಲಿ ಹಾಗೇ ಒಂದು ಲಾರಿ KTM ಅಡ್ವೆಂಚರ್ ಮೇಲೆ ಹತ್ತಿಸ್ಬಿಡ್ತಾನೆ ಆ್ಯಂಡ್ ಹಿ ಸ್ಟಾರ್ಟೆಡ್ ಟು ಆರ್ಗ್ಯೂ. ಸೊ ಅದು ಮಾಡೋದು ತಪ್ಪು ಆ್ಯಕ್ಚುಲಿ. ದಯವಿಟ್ಟು ಈ ಥರ ಹೇರ್ ಪಿನ್ಸ್ಗಳಲ್ಲಿ ಬಂದಾಗ ಪ್ಲೀಸ್ ದೊಡ್ಡ ವೆಹಿಕಲ್ಸ್ಗಳಿಗೆ ಜಾಗ ಬಿಡಿ. ಹೇರ್ ಪಿನ್ ಬೆಂಡ್ 1 of 70. ಇಲ್ಲಿ ಲೋಕಲೈಟ್ಸ್ಗಳಿಗೆ ಒಂಥರ ಆಟ ಥರ ಆಗೋಗಿರುತ್ತೆ ಇಲ್ಲೆಲ್ಲ ಓಡಾಡಿ. ನಮ್ಗಳಿಗೇನೋ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಇದೆಲ್ಲ. ಚಿಕ್ಕ ಗಾಡಿಗಳು ಹೆಂಗೋ ಹತ್ತಿಸ್ಬಿಡ್ತಾರೆ, ನಮ್ಮದು ಹೆವಿ ವೆಯ್ಟ್ ಗಾಡಿಗಳು ಇವೆಲ್ಲ ಒಂಥರ ಹೇರ್ ಪಿನ್ಗೆ ಹೇಳು ಮಾಡಿಸಿರುವಂಥ ಗಾಡಿಗಳಂತೂ ಅಲ್ಲ. ಸೊ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್. ಅಂತೂ ಇಂತೂ ಬೈಕರ್ಸ್ ಪ್ಯಾರಡೈಸ್. ಅ ಲಾಂಗ್ ಟೈಮ್ ಜರ್ನಿ ಆ್ಯಕ್ಚುಲಿ ಇದು ನಂದು ರೋಷನ್ದು. Hairpin bend 70 out of 70 completed. Yes, the milestone is here. ಇದು ಆ್ಯಕ್ಚುಲಿ ನಂದು ರೋಷನ್ದು ಇಂಜಿನಿಯರಿಂಗ್ ಡ್ರೀಮ್. ಆ್ಯಕ್ಚುಲಿ ಇದು ಕಂಪ್ಲೀಟ್ ಮಾಡಬೇಕು, ಕೊಳ್ಳಿ ಹಿಲ್ಸ್ಗೆ ಒಂದು ರೈಡ್ ಹೋಗಬೇಕು ಅಂತ. ಸೊ ಫೈನಲಿ ಇಟ್ ಹ್ಯಾಪೆಂಡ್. ವಿ ಬೋತ್ ಆರ್ ರಿಯಲಿ ಹ್ಯಾಪಿ ಟುಡೇ. ಒಂದೊಂದು ಡ್ರೀಮ್ಸ್ ಇರುತ್ತಲ್ಲ, ಕಂಪ್ಲೀಟ್ ಮಾಡೋ ಮಜಾನೇ ಬೇರೆ. ಸೊ ಈಗ ಹೆಡಿಂಗ್ ಟುವರ್ಡ್ಸ್ ಅವರ್ ರೆಸಾರ್ಟ್. ಫೈನಲಿ ನಮ್ಮ ರೆಸಾರ್ಟಿಗೆ ಬಂದಿದ್ದೀವಿ. ಸೆಟಲ್ ಗಾರ್ಡನ್. ದಿಸ್ ಇಸ್ ವೇರ್ ವಿ ಆರ್ ಸ್ಟೇಯಿಂಗ್. ಸೊ ಇನ್ನು ನೆಕ್ಸ್ಟ್ ಮಾಡೋಣ ಒಳಗಡೆ ಏನೇನಿದೆ ಅಂತ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.